ಹಾಡು ಹೇಳಿ. ಒಂದು ನಿಮಿಷ, ಹಾಗಾದರೆ ಒಂದು ನಿಮಿಷ. ಮೊದಲಿಗೆ ನಾನು ಮಂಗಳಗೀತೆಯನ್ನು ಹಾಡಬೇಕು ಅಂತ ಹೇಳಿದೆ. ಈಗಾಗಲೇ ಸಂಗೀತ ಕಾರ್ಯಕ್ರಮದಲ್ಲಿ ಮಂಗಳಗೀತೆಯನ್ನು ಅವಳು ಹಾಡಿದ್ದಾಳೆ. ಗುರುಗಳ ಮೇಲೆ ಭಕ್ತಿ ಪೂರ್ವಕವಾದಂತಹ ಆ ಒಂದು ಭಾವನೆಯಿಂದ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವಳು ಬಯಸಿದ್ದಾಳೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಟ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಿ. ಇವತ್ತು ನಾನು ಯತಿಗಳ ಬಗ್ಗೆ, ಜ್ಞಾನಿಗಳ ಬಗ್ಗೆ ನನಗೆ ತಿಳಿದಷ್ಟು ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಸರ್ವಪ್ರತೀಕ ಸಂಧಿಯಲ್ಲಿ ಜ್ಞಾನಿಗಳ ಬಗ್ಗೆ ಒಂದು 3 ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಅಂತಹ ಜ್ಞಾನಿಗಳು ತಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗಳನ್ನು ಸಹ ಅನುಸಂಧಾನಪೂರ್ವಕವಾಗಿ ಮಾಡ್ತಾರೆ. ಮತ್ತು ಅಂತಹ ಜ್ಞಾನಿಗಳಲ್ಲಿ ಪರಮಾತ್ಮನ ಮತ್ತು ಮುಖ್ಯ ಪ್ರಾಣದೇವರ ಒಂದು ವಿಶೇಷವಾದಂತಹ ಆವೇಶ ಇದೆ. ಅಂತಹ ಜ್ಞಾನಿಗಳು ಶರ್ವವಂದನ ಪೂಜೆಯನ್ನು ಮಾಡ್ತಾರೆ. ಶರ್ವವಂದನ ಪೂಜೆ ಅಂತ ಹೇಳಿದ್ರೆ, ಶರ್ವ ಅಂತಂದರೆ ರುದ್ರದೇವರು. ಅಂತಹ ರುದ್ರದೇವರಿಂದ ವಂದ್ಯ ನಮಸ್ಕಾರ ಮಾಡಿಸಿಕೊಳ್ಳುವವರು ಪರಮಾತ್ಮನು. ಅಂದರೆ ರುದ್ರದೇವರು ಸ್ಮಶಾನವಾಸಿಯಾದವರು, ಆಮೇಲೆ ಜಿಂಕೆಯ ಚರ್ಮವನ್ನು ವಸ್ತ್ರವಾಗಿ ಧರಿಸಿರುವವರು, ಆಮೇಲೆ ಭಸ್ಮವನ್ನು ಮೈ ಮೇಲೆ ಹಾಕ್ಕೊಂಡಿರುವವರು. ಇಷ್ಟೆಲ್ಲ ಕ್ರಿಯೆಯನ್ನು ಮಾಡಲಿಕ್ಕೆ ಹೇಳಿದ್ದು ಯಾರು ಅಂತ ಹೇಳಿದರೆ ಪರಮಾತ್ಮನೇ. ಅಂದರೆ ಪರಮಾತ್ಮನ ಆಜ್ಞಾ ಪ್ರಕಾರ ಇವೆಲ್ಲವನ್ನು ಮಾಡಿ, ಎಲ್ಲ ಕ್ರಿಯೆಗಳನ್ನು ಮಾಡಿ ಪುನಃ ತಾವು ಮಾಡಿದಂತಹ ಕ್ರಿಯೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಇಂತಹ ಈ ಜ್ಞಾನಿಗಳು ಶರ್ವವಂದನ ಪೂಜೆಯನ್ನು ಮಾಡ್ತಾರೆ. ಮತ್ತು ಸಹಜವಾಗಿ ನಮ್ಮ ಶರೀರದಲ್ಲಿ 3.5 ಕೋಟಿ ರೋಮಕೂಪಗಳಿರುತ್ತೆ. ಅಷ್ಟೇ ಅಲ್ಲದೆ ಆ 3.5 ಕೋಟಿ ರೋಮಕೂಪಗಳಲ್ಲಿ 3.5 ಕೋಟಿ ತೀರ್ಥಕ್ಷೇತ್ರಗಳಿರುತ್ತೆ. ಅದರ ಅಭಿಮಾನಿ ದೇವತೆಗಳು ಸಹ ಇರ್ತಾರೆ. ಮತ್ತು ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ. ಆ 72,000 ನಾಡಿಗಳಲ್ಲಿ 72,000 ನದಿಗಳು, ಸರೋವರಗಳಿರುತ್ತೆ. ಅದರ ಅಭಿಮಾನಿ ದೇವತೆಗಳು ಸಹ ಇರ್ತಾರೆ. ಹೀಗೆ ಈ 3.5 ಕೋಟಿ ರೋಮಕೂಪಗಳಲ್ಲಿ, ಅದರಲ್ಲಿರುವಂತಹ ತೀರ್ಥಕ್ಷೇತ್ರಗಳಲ್ಲಿ, ಅದರ ಅಭಿಮಾನಿಗಳಲ್ಲಿ ಮತ್ತು 72,000 ನಾಡಿಗಳಲ್ಲಿ, ಅದರಲ್ಲಿರುವಂತಹ ನದಿಗಳಲ್ಲಿ, ಸರೋವರಗಳಲ್ಲಿ, ಅದರಲ್ಲಿರುವಂತಹ ಅಭಿಮಾನಿ ದೇವತೆಗಳಲ್ಲಿ ಹೀಂಕಾರ ನಾಮಕ ಪ್ರದ್ಯುಮ್ನ ರೂಪಿ ಪರಮಾತ್ಮನು ವ್ಯಾಪ್ತನಾಗಿರುತ್ತಾನೆ. ಮತ್ತು ಅಷ್ಟೇ ಅಲ್ಲದೆ ನಾವು ಎಲ್ಲಾದರೂ ಸರೋವರದಲ್ಲೋ ನದಿಯಲ್ಲೋ ಎಲ್ಲಿ ಬಾವಿಯಲ್ಲಿ ಸ್ನಾನ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಗಂಡಸರು ಮೊದಲು ತಲೆಯನ್ನು ಮುಳುಗಿಸಿ ದೇಹವನ್ನು ಮುಳುಗಿಸ್ಬೇಕು. ಆಮೇಲೆ ಕೈಯಲ್ಲಿ, ಅಂದರೆ ನದಿಯಲ್ಲೋ ಸರೋವರದಲ್ಲೋ ಸ್ನಾನ ಮಾಡುವಾಗ ಆ ನದಿಯಲ್ಲಿರೋ ನೀರನ್ನು ಕೈಯಲ್ಲಿ ತಗೊಂಡು ಪುರುಷ ಸೂಕ್ತದಿಂದ ತಲೆ ಮೇಲೆ ಹಾಕೋಬೇಕು. ಹಾಕೊಂಡ ನಂತರ ಅವರು ಅನುಸಂಧಾನ ಮಾಡಿಕೊಂಡು ಹಾಕೋಬೇಕು. ಏನು ಅಂತ ಹೇಳಿದ್ರೆ, ನನ್ನ ಅಂತರ್ಯಾಮಿಯಾದಂತಹ ಬಿಂಬರೂಪಿ ಪರಮಾತ್ಮನಿಗೆ ನಾನು ಅಭಿಷೇಕ ಮಾಡ್ತಿದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡು ಹಾಕಬೇಕು. ಆವಾಗ ಆ ನೀರು ಪರಮಾತ್ಮನ ತಲೆಯಿಂದ ಪಾದಕ್ಕೆ ಬಂದು ಆ ನೀರು ಏನಾಗತ್ತೆ ಅಂದರೆ ಗಂಗಾಜಲವಾಗತ್ತೆ. ಆ ಗಂಗಾಜಲವೇ ನಮ್ಮ ಶರೀರವನ್ನು ಶುದ್ಧಿ ಮಾಡತ್ತೆ ಅಂತ ಅನುಸಂಧಾನ ಮಾಡಬೇಕು. ಇದೇ ನಾವು ಮನೆಯಲ್ಲಿ ಇದ್ದಾಗ
ಬಕೆಟಲ್ಲಿ ನೀರಿರತ್ತೆ, ಅದರ ಮೇಲೆ ಕೈಯನ್ನು ಇಟ್ಟು ನಾವು ದೇವತೆಗಳ ಹೆಸರನ್ನು ಹೇಳಿಕೊಂಡು ಆಮೇಲೆ ಸಹಜವಾಗಿ ಕೈಯಲ್ಲಿ ನೀರು ತಗೊಂಡು ಮೈ ಮೇಲೆ ಹಾಕೋಬೇಕು. ಅದೇ ರೀತಿಯಾಗಿ ಅನುಸಂಧಾನ ಮಾಡಬೇಕು. ಮತ್ತು ಅದು ಪರಮಾತ್ಮನ ಪಾದಕ್ಕೆ ಬಿದ್ದಾಗ ಅದು ಗಂಗಾಜಲವಾಗತ್ತೆ. ಇದಕ್ಕೆ ಬಾಹ್ಯ ಸ್ನಾನ ಅಂತ ಹೇಳ್ತಾರೆ. ಹೀಗೆ ಯಾರು ಅಂದರೆ ಕೆಲವೊಬ್ಬರಿಗೆ ಸ್ನಾನ ಮಾಡಲಿಕ್ಕಾಗಲ್ಲ, ಅನಾರೋಗ್ಯ ಬಂದಾಗ ಮಂಚದ ಮೇಲೆ ಮಲ್ಕೊಂಡಾಗ ಮೊದಲಿಂದ ಅಂತ ಹೇಳಿದ್ರೆ ಈ 3.5 ಕೋಟಿ ನಾಡಿಗಳಲ್ಲಿ 72,000 3.5 ಕೋಟಿ ರೋಮಕೂಪಗಳಲ್ಲಿ 72,000 ನಾಡಿಗಳಲ್ಲಿ ಹೀಗೆ ಅದರ ಅನುಸಂಧಾನ ಬಾಹ್ಯ ಸ್ನಾನದ ಅನುಸಂಧಾನವನ್ನು ಮಾಡಿದರೆ ಸಾಕು. ಈ ಗಂಗಾದಿ ಮೊದಲಾದ ಎಲ್ಲ ನದಿಗಳಲ್ಲಿ, ಎಲ್ಲ ತೀರ್ಥಕ್ಷೇತ್ರಗಳ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಅವರಿಗೆ ಸಿಗತ್ತೆ. ಇಷ್ಟೆಲ್ಲವನ್ನು ಕೂಡ ಅನುಸಂಧಾನ ಮಾಡೋರು ಯಾರು ಅಂತ ಹೇಳಿದರೆ ಜ್ಞಾನಿಗಳು. ಇಂತಹ ಜ್ಞಾನಿಗಳಲ್ಲಿ ಮುಖ್ಯ ಪ್ರಾಣದೇವರು 3.5 ಕೋಟಿ 72,000 ರೂಪಗಳಿಂದ ವ್ಯಾಪ್ತರಾಗಿರ್ತಾರೆ. ಅಷ್ಟೇ ಅಲ್ಲದೆ ಅಷ್ಟೇ ರೂಪದಿಂದ ಅಂದರೆ 3.5 ಕೋಟಿ 72,000 ರೂಪಗಳಿಂದ ಪರಮಾತ್ಮನು ಜ್ಞಾನಿಗಳಲ್ಲಿದ್ದುಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಇಷ್ಟೆಲ್ಲವನ್ನೂ ಕೂಡ ಜಗನ್ನಾಥದಾಸರು ಹೇಳಿದರು. ಅಂದರೆ ಇವೆಲ್ಲವೂ ಕೂಡ ನಮ್ಮ ಯತಿಗಳಲ್ಲಿ ಅಂದರೆ ನಮ್ಮ ಸ್ವಾಮಿಗಳಲ್ಲಿ ಇವೆ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಪೇಜಾವರ ಶ್ರೀಗಳು ಅಂದರೆ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ ಅಲ್ವಾ, ನೀನಿದ್ದ ಸ್ಥಾನದಲ್ಲಿ ಸಕಲ ಪುಣ್ಯಕ್ಷೇತ್ರ, ನೀನಿದ್ದ ಸ್ಥಾನದಲ್ಲಿ ಸಕಲ ತೀರ್ಥ ಅಂತ ಹೇಳಿದ್ದಾರೆ. ಅಂದರೆ ಜ್ಞಾನಿಗಳು ಇದ್ದ ಸ್ಥಳವೇ ಪುಣ್ಯ ಸ್ಥಳ. ಅಂದರೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಏನು ಅಂತ ಹೇಳಿದ್ರೆ, ನದಿಗಳು ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಮಗೆ ಅವಾಗ ಹೋದ ತಕ್ಷಣ ನಮಗೆ ಪುಣ್ಯ ಫಲ ಬರುತ್ತೆ ಅಂತ ಹೇಳಿದ್ರೆ ಹಾಗಲ್ಲ. ಅಲ್ಲಿ ವ್ರತಾದಿಗಳನ್ನು, ಸೇವಾದಿಗಳನ್ನು, ಉಪವಾಸಾದಿಗಳನ್ನೆಲ್ಲ ಮಾಡಿದಾಗ ಅವಾಗ ನಮಗೆ ಫಲ ಸಿಗತ್ತೆ. ಆದರೆ ಜ್ಞಾನಿಗಳು ಹಾಗಲ್ಲ. ನಾವು ಜ್ಞಾನಿಗಳನ್ನು ನೋಡಿದ್ರೆ ಸಾಕು ನಾವು ಪವಿತ್ರರಾಗ್ತೀವಿ. ಅಷ್ಟೇ ಅಲ್ಲದೆ ಆ ತೀರ್ಥಕ್ಷೇತ್ರಗಳು, ನದಿಗಳು ಏನಾದರೂ ನಮಗೆ ಉಪದೇಶ ಮಾಡತ್ತಾ ಅಂತ ಹೇಳಿದ್ರೆ ಇಲ್ಲ. ಅದೇ ಜ್ಞಾನಿಗಳು ಅಂದರೆ ಪರಮಾತ್ಮ ಜ್ಞಾನಿಗಳಲ್ಲಿ ಇದ್ದುಕೊಂಡು ಅವರ ಮೂಲಕ ಎಲ್ಲವನ್ನು ಕೂಡ ನಮಗೆ ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಜ್ಞಾನಿಗಳು ಸಹ ನಮ್ಮನ್ನು ಮೋಕ್ಷಕ್ಕೆ ಹೋಗುವಂತಹ ದಾರಿಯನ್ನು ತೋರಿಸಿಕೊಡ್ತಾರೆ. ಹಾಗಾಗಿ ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರನ್ನು ಹೀಗೆ ಮೊದಲಾದ ಯತಿಗಳನ್ನು ಹೊಗಳಿದ್ದಾನೆ. ಮತ್ತು ನಮ್ಮ ಪೇಜಾವರ ಶ್ರೀಗಳು ಅಂದರೆ ನಮ್ಮ ಇಲ್ಲಿ ಯತಿಗಳು ಇದ್ದಾರೆ, ಮತ್ತು ವ್ಯಾಸರಾಜರು ಇದ್ದಾರೆ, ಭೂತರಾಜರಿದ್ದಾರೆ. ಹೀಗೆ ಹಾಗಾಗಿ ಇದೊಂದು ಕ್ಷೇತ್ರ ಅಲ್ಲ, ಮಹಾಪುಣ್ಯ ಕ್ಷೇತ್ರ ಇದು. ಇಂತಹ ನಮ್ಮ ಪೇಜಾವರ ಶ್ರೀಗಳು ನೀಲಾವರ ಗೋಶಾಲೆಯಲ್ಲಿ 2,000 ಹಸುಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. 2,000 ಹಸು ಅಲ್ಲ, ಇನ್ನೂ ಅನೇಕ ಹಸುಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. ಆ ಒಂದೊಂದು ಹಸುಗಳಲ್ಲಿ 3.5 ಕೋಟಿ ದೇವತೆಗಳು ಇರ್ತಾರೆ. ಹಾಗಾದರೆ ಒಂದು ಹಸುವಲ್ಲಿ ಅಷ್ಟು ದೇವತೆಗಳಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ 2,000ಕ್ಕಿಂತ ಹೆಚ್ಚು ಹಸುಗಳಿವೆ. ಆ ಹಸುಗಳಲ್ಲಿ ಅಂದರೆ ಒಟ್ಟು ದೇವತೆಗಳನ್ನು ಸೇರಿಸಿದಾಗ ಎಷ್ಟು ದೇವತೆಗಳ ಒಂದು ಸಂಖ್ಯೆ ಬರ್ಬೋದು. ಹಾಗಾಗಿ ಅದು ಆ ನೀಲಾವರ ಕ್ಷೇತ್ರಕ್ಕೆ ನಾವು ಹೋದಾಗ ಅದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳಿಗೆ ಹೋದಂತಹ ಫಲ ನಮಗೆ ಸಿಗತ್ತೆ. ಅಂತಹ ನಮ್ಮ ಪೇಜಾವರ ಶ್ರೀಗಳಿಗೆ ಅಂದರೆ ನಾನು ದುಡ್ಡನ್ನು ಸಂಗ್ರಹ ಮಾಡಿ ಮಠಕ್ಕೆ ಹೋಗಿ ದುಡ್ಡನ್ನು ಸಂಗ್ರಹ ಮಾಡಿ ಸ್ವಾಮಿಗಳು ಬಂದಾಗ ಕೊಡ್ತಿರ್ತೀನಿ. ಇವಾಗಲೂ ಕೂಡ ನಾನು ಮೊನ್ನೆ ಮಠಕ್ಕೆ ಹೋಗಿ ಭೋಜನ ಸಂಧಿಯದ್ದು ನಂಗೆ ತಿಳಿದಂತಹ ವಿಷಯಗಳನ್ನು ಹೇಳಿ ದುಡ್ಡನ್ನು ಸಂಗ್ರಹ ಮಾಡಿಟ್ಟಿದ್ದೀನಿ. ಅದನ್ನು ಇವಾಗ ನಮ್ಮ ಪೇಜಾವರ ಶ್ರೀಗಳಿಗೆ ಕೊಡ್ತಿದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶ. ಎಷ್ಟು? ನಾನಿವಾಗ ಸ್ವಾಮಿಗಳಿಗೆ 12,000 ರೂಪಾಯಿ ಕೊಟ್ಟಿದ್ದೀನಿ. ಬಹಳ ಸಂತೋಷದ ವಿಷಯ. ಚಿಕ್ಕ ಹುಡುಗಿಂತಾದರೂ ಕೂಡ ಅವಳ ಬುದ್ಧಿಮಟ್ಟ ಎಷ್ಟಿದೆ. ನಮ್ಮ ಮಧ್ವಾಚಾರ್ಯರ ಮೂಲ ತತ್ವ ತತ್ರ ಸ್ಥಿತೋ ವಿಷ್ಣು ತತ್ವಶಕ್ತಿ ಪ್ರಬೋದಯ ಅಂತ ಹೇಳಿ, ಹಾಗೆ ಎಲ್ಲ ಜಡವಾದಂಥ ವಸ್ತುನಲ್ಲಿ ಕೂಡ ಭಗವಂತನ ರೂಪ ಹೇಗೆಲ್ಲ ಉಂಟು ಅಂತ ಅನ್ನೋದು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟು, ಅದು ಜ್ಞಾನಿಗಳಲ್ಲಿ ಭಗವಂತ ಯಾವ ರೀತಿ ಇದ್ದಾನೆ, ಎಷ್ಟೆಲ್ಲ ಮಾಡಿಸ್ತಾನೆ ಅಂತ ಅನ್ನೋದನ್ನು ತಿಳಿಸಿ ಹೇಳಿ, ಅಷ್ಟೇ ಅಲ್ಲ ಅಷ್ಟೇ ಅಲ್ಲ
ಸ್ವಾಮಿಗಳ ಧರ್ಮ ಕಾರ್ಯಕ್ಕೆ, ಗೋ ಸಂರಕ್ಷಣಾ ಧರ್ಮ ಕಾರ್ಯಕ್ಕೆ ಈಗಾಗಲೇ ಈ ಹಿಂದೆ ಗುರುಗಳ ಪದ್ಮವಿಭೂಷಣ ಕಾರ್ಯಕ್ರಮ ಆಗಿತ್ತು, ಚೆನ್ನೈನಲ್ಲೇ ಆಗಿತ್ತು. ಆವಾಗಲೂ ಒಂದು 20,000 ಕೊಟ್ಟಿದ್ಲು, ಇವಾಗಲೂ ಒಂದು 12,000 ಕೊಟ್ಟಿದ್ದಾಳೆ. ಅದು ಎಷ್ಟು ಕೊಟ್ಟಿದ್ದೇನೆ ಅಂತ ಅವಳಿಗೆ ಲೆಕ್ಕ ಇಲ್ಲ. ಅದಂತೂ ಒಂದು ಸೂಕ್ಷ್ಮ ಏನು ಅಂತ ಹೇಳಿದ್ರೆ, ನಾವು ಧರ್ಮ ಕ್ಷರತಿ ಕೀರ್ತನ ಆತಂತ, ನಾವು ಧರ್ಮವನ್ನು ನಾನು ಹಾಗೆ ಮಾಡಿದೆ, ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ ಅಂತ ನಾನು ಹೊಗಳ್ತಾ ಬಂದರೆ ಆ ಪುಣ್ಯ ಎಲ್ಲ ಹೋಗ್ತಾ ಬರುತ್ತಂತೆ. ನೋಡಿ, ಆ ಚಿಕ್ಕ ಮಗು ಅಷ್ಟೊಂದರೂ ಕೂಡ ಅವಳಿಗೆ ನಾನು ಎಷ್ಟು ಕೊಟ್ಟಿದ್ದೇನೆ ನನಗೆ ನೆನಪಿಲ್ಲ ಅಂತ ಹೇಳಿದಾಗ ಅವಳು ಆ ರೀತಿಯಾಗಿ ಧರ್ಮಾಚರಣೆ ಮಾಡ್ತಾ ಇದ್ದಾಳೆ. ಬಹಳ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಗುರುಗಳು ಅವಳಿಗೆ ಒಂದು ಅಭಿನಂದನಾ ಪತ್ರಿಕೆಯನ್ನು ಕೊಡಬೇಕು ಅಂತ ವಹಿಸಿದ್ದಾರೆ. ಅದನ್ನು ನಾಗರಾಚಾರ್ಯರು ವಾಚಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಕೂಡ ಸಣ್ಣ ಮಕ್ಕಳು ಯಾವುದೇ ಕಾರ್ಯಕ್ರಮ ಮಾಡ್ತಾ ಇದ್ದರು ಅದಕ್ಕೆ ತುಂಬ ಉತ್ಸಾಹವನ್ನು ತುಂಬ್ತಾ ಇದ್ದರು, ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು, ಉತ್ತೇಜನವನ್ನು ಕೊಡ್ತಾ ಇದ್ದರು. ಅವರ ಪ್ರತಿಬಿಂಬಭೂತರಾದಂತಹ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಇಂತಹ ಮಕ್ಕಳಿಂದ ಈ ಧಾರ್ಮಿಕ ಸೇವೆ ಅದು ನಿರಂತರವಾಗಿ ನಡೆಯಬೇಕು, ಅವರಿಗೆ ಉತ್ಸಾಹ ತುಂಬಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಶ್ರೀಪಾದಂಗಳವರು ಒಂದು ಅಭಿನಂದನಾ ಪತ್ರಿಕೆಯನ್ನು ಅವಳಿಗೆ ಕೊಡ್ತಾ ಇದ್ದಾರೆ. ಅದರ ಒಕ್ಕಣಿಕೆ ಹೀಗಿದೆ. ಉಡುಪಿ ಶ್ರೀಕೃಷ್ಣ ಮಂದಿರ, ಶ್ರೀ ಪೇಜಾವರ ಅಧೋಕ್ಷ ಮಠದ ಶಾಖೆ, ಸುಂಕುವಾರ ರಸ್ತೆ, ಟ್ರಿಪ್ಲಿಕೇನ್, ಚೆನ್ನೈ. ಶ್ರೀ ರಾಮವಿಠಲೋ ವಿಜಯೇತೇತರಾಮ್. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದ ವಾಕ್ಯ ಪ್ರಮಾಣ ಪಾರಾವಾರ ಪಾರಂಗತ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀ ರಾಮ ಕೃಷ್ಣ ವೇದವ್ಯಾಸ ದೇವ ದಿವ್ಯ ಪಾದ ಪದ್ಮಾರಾಧಕ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮಹಾ ಸಂಸ್ಥಾನ ಶ್ರೀ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಯತಿ ಕುಲ ಚಕ್ರವರ್ತಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕರ ಕಮಲ ಸಂಜಾತರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅನುಗ್ರಹಪೂರ್ವಕವಾಗಿ ನೀಡಿದ ಅಭಿನಂದನ ಪತ್ರಿಕಾ. ಚೆನ್ನೈ ನಗರದ ಆನಂದತೀರ್ಥ ವಿದ್ಯಾಪೀಠದ ಅಧ್ಯಾಪಕರಾದ ವಿದ್ವಾನ್ ಶ್ರವಣಕುಮಾರ್ ಆಚಾರ್ಯ ಮತ್ತು ಶ್ರೀಮತಿ ಸುಶೀಲಾ ಇವರ ಸುಪುತ್ರಿಯಾದ ದಕ್ಷಿಣ ಜ್ಞಾನ ಸಂದೇಶ ಎಂಬ ಬೆಂಗಳೂರಿನ ಆಧ್ಯಾತ್ಮಿಕ ಗುರುಕುಲದಲ್ಲಿ ಆನ್ಲೈನ್ ಮೂಲಕ 5ನೆಯ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ, ಬಾಲ್ಯಾವಸ್ಥೆಯಲ್ಲಿಯೇ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಆಸಕ್ತಿಯನ್ನು ಮೈಗೂಡಿಸಿಕೊಂಡಿರುವ, ಹರಿಕಥಾಮೃತ ಸಾರದ 10 ಸಂಧಿಗಳನ್ನು ಅರ್ಥಸಹಿತ ಮುಖೋದ್ಗತ ಮಾಡಿಕೊಂಡಿರುವ, ಚುಟುಕು ಧಾರ್ಮಿಕ ಪ್ರವಚನಗಳ ಮೂಲಕ ಜನಮನದಲ್ಲಿ ಸ್ಥಾನವನ್ನು ಪಡೆದ, ತನ್ನ 6ನೇ ವಯಸ್ಸಿನಿಂದ ನೀಲಾವರ ಗೋಶಾಲೆಯ ಗೋಸಂರಕ್ಷಣೆಗಾಗಿ ದೇಣಿಗೆಯನ್ನು ಸಂಗ್ರಹಿಸಿ ನೀಡುತ್ತಿರುವ, ಇಲ್ಲಿಗೆ 5 ವರ್ಷಗಳ ಕಾಲ ಆ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತ ಅರ್ಥ, ಕುಮಾರಿ ಪ್ರಮತಿ NS ಇವಳಿಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲು, ಗೋಸಂರಕ್ಷಣೆಯನ್ನು ಮಾಡಲು, ಇತೋಪ್ಯತಿಶಯವಾದ ಜ್ಞಾನ ಭಕ್ತಿ ಶಕ್ತಿಯನ್ನು ಕೊಡಲಿ ಎಂದು ನಮ್ಮ ಉಪಾಸ್ಯಮೂರ್ತಿ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ರಾಮವಿಠಲ ದೇವರಲ್ಲಿ ಪ್ರಾರ್ಥಿಸುತ್ತಾ ಅಭಿನಂದಿಸುತ್ತೇವೆ. ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಸಪ್ರೇಮ ನಾರಾಯಣ ಸ್ಮರಣೆಗಳು. ಎಳೆಯ ವಯಸ್ಸಿನಿಂದಲೂ ಈಗ ತಾನು ಹೇಳಿದಂತೆ 6 ವರ್ಷದ ವಯಸ್ಸಿಗೇನೆ ಅದು ಹೇಗೆ ಆಕೆಗೆ ದೇವರು ಪ್ರೇರಣೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸಣ್ಣ ಒಂದು ಹುಂಡಿ ಡಬ್ಬವನ್ನು ಹಿಡ್ಕೊಂಡು ಹೋಗಿ ಮನೆಗೆ ಹೋಗಿ, ಹೀಗೆ ನೀಲಾವರ ಅಂತ ಇದೆ ಉಡುಪಿಯಲ್ಲಿ, ಅಲ್ಲೊಂದು ಗೋಶಾಲೆ ಇದೆ, ಇಂಥ ಹಸುಗಳು ಅಲ್ಲಿ ಹಾಲು ನೀಡೋದು ಇಲ್ಲ ಇನ್ನು, ಅಂತಹ ಹಸುಗಳು, ಬರಡಾದ ಹಸುಗಳು, ಎತ್ತುಗಳು ಎಲ್ಲ ಇದ್ದಾವೆ. ಶ್ರೀಗಳವರು ಅದರ ಸಾಕಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಕೈ ಜೋಡಿಸಬೇಕು, ನೀವು ನಿಮ್ಮದು ಏನು ಸಾಧ್ಯ ಉಂಟೋ ಕೊಡಿ ಅಂತ ಹೇಳಿಕೊಂಡು ಸಂಗ್ರಹ ಮಾಡಿ 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 ಪ್ರತಿ ಸಲ ಬಂದಾಗ ಇವಾಗ ಹೇಳ್ತಿದ್ದಾನೆ 2 ತಿಂಗಳ ಕೆಳಗೆ ಬಂದಾಗ ಸುಮಾರು 20-25 ಸಾವಿರ ಕೊಟ್ಟಿದ್ದಾಳೆ ಸಂಗ್ರಹ ಮಾಡಿ. ಮತ್ತು ಇವಾಗ 2 ತಿಂಗಳ ಮೇಲೆ ಪುನಃ 12,000. ಪ್ರಾಯಶಃ ಇವಾಗ ಕೊಟ್ಟಿರೋದು 2 ಲಕ್ಷ ಆದರೂ ಆಗಿದ್ದಿರಬಹುದು. ಅಷ್ಟು ದೊಡ್ಡ ಕಾಣಿಕೆಯನ್ನು ನೀಡಿದ್ದಾಳೆ. ಅವಳಿಗೆ ಭಗವಂತ ಇನ್ನಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಆಕೆಯಿಂದ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುವಂತೆ, ಅದರ ಜೊತೆಗೇನೆ ಜ್ಞಾನ ಕಾರ್ಯ ಚೆನ್ನಾಗಿ ಹರಿಕಥಾಮೃತ ಸಾರ ಉಪನ್ಯಾಸ ಮಾಡ್ತಾಳೆ.
ಹಾಗೆ ಜ್ಞಾನ ಕಾರ್ಯದಲ್ಲಿ ಧಾರ್ಮಿಕ ಕಾರ್ಯದಲ್ಲಿ ದೇವರ ಒಳಗೆ ಆಕೆಗೆ ಒಳ್ಳೆಯ ಅನುಗ್ರಹ ಮಾಡಲಿ ಅಥವಾ ಪ್ರತಿಶಯವಾಗಿರತಕ್ಕಂಥ ಅಭಿವನ್ನು ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಲ್ಲರಿಗೂ ಕೊಡ್ತಾರೆ. ಹಾಗೆಯೂ ಇಂತಹ ಒಬ್ಬ ಮಗಳನ್ನು ತಯಾರು ಮಾಡಿರತಕ್ಕಂತಹ ಅವರ ತಂದೆ ತಾಯಿಯಂದಿರು ಅವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಪ್ರಮತಿಯ ತಂದೆ ಶ್ರವಣಕುಮಾರ ಅಂಥೇಳಿ ನಿಮಗೆಲ್ಲ ಚಿರಪರಿಚಿತರು. ವಿದ್ಯಾಪೀಠದಲ್ಲಿ 12 ವರ್ಷ ಸುಧಾಂತ ಅಧ್ಯಯನ ಮಾಡಿ ಇಲ್ಲಿ ಇವಾಗ ಆನಂದ ತೀರ್ಥ ವಿದ್ಯಾಪೀಠದಲ್ಲಿ